ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಗ್ರಾಮರ್, ಲೆಟರ್ ರೈಟಿಂಗ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತು ಅದಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು, ಯಾವ ಫಾರ್ಮೆಟ್ನ ಯೂಸ್ ಮಾಡಬೇಕು, ಯಾವ ಕ್ವಶನ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಅದನ್ನು ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಇದರಿಂದ ನಿಮಗೆ ಅಕ್ಯುರೇಟ್ ಕ್ವಶನ್ ಸಿಗುತ್ತೆ, ಹಾಗೂ ಡೀಟೇಲ್ಡ್ ನೋಟ್ಸ್ ಸಿಗುತ್ತೆ, ಹಾಗೂ ಶಾರ್ಟ್ಕಟ್ ಎಲ್ಲ ವಿಷಯಗಳ ಓದುವ ವಿಧಾನವನ್ನು ಟ್ರಿಕ್ಸ್ನ ನಾವು ಹೇಳ್ತೀವಿ. ಇದರಿಂದ ನೀವು ಹೈಯೆಸ್ಟ್ ಸ್ಕೋರ್ಗಳನ್ನ ಮಾಡ್ಕೋಬೋದು, ಹಾಗೂ ಯಾವುದಾದ್ರೂ ಡಿಫಿಕಲ್ಟ್ ಸಬ್ಜೆಕ್ಟ್ನ ನೀವು ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ನು ಕೂಡ ಜಾಯ್ನ್ ಆಗಿ. ನಾವೀಗ ನೋಡ್ತಾ ಇರುವಂಥ ಗ್ರಾಮರ್ ಯಾವುದಂದರೆ ಲೆಟರ್ ರೈಟಿಂಗ್, ಪತ್ರ ಬರೆಯುವುದು ನಿಮಗೆ ಕೊಟ್ಟಿರುವಂಥ ಒಂದು ಟಾಪಿಕ್. ಇದರಲ್ಲಿ ಇದು 5 ಅಂಕಕ್ಕೆ ಬರುತ್ತೆ. 10 ಅಂಕದಲ್ಲಿ ನೋಟ್ ಮೇಕಿಂಗ್ ಹೆಡ್ಡಿಂಗ್ನಲ್ಲಿ ಇದು ಮತ್ತೆ ಬರುತ್ತೆ, ಯಾಕಂದರೆ ಇದಕ್ಕೆ 2 ರೀತಿ ಪ್ರಶ್ನೆಗಳಿರುತ್ತೆ. ಈಗ ನೀವು ಟೆಕ್ಸ್ಟ್ ಬುಕ್ನ ಅಥವಾ ಬೇರೆ ನೋಟ್ಸ್ನ ಸರಿಸಿದಾಗ ಅಥವಾ ಕೆಳಗಡೆ ಎಲ್ಲ ನೋಡಿದಾಗ ನಿಮಗೆ ವಿಭಿನ್ನವಾದ ಲೆಟರ್ಗಳು ಸಿಗುತ್ತೆ. ಲೆಟರ್ನಲ್ಲಿ ಭಾಳಷ್ಟು ವಿಧಗಳಿದೆ. ಪರ್ಸ್ನಲ್ ಲೆಟರ್ ಅಂತ ಇದೆ, ಆಫಿಷಿಯಲ್ ಲೆಟರ್ ಅಂತ ಇದೆ. ಈ ರೀತಿಯಾಗಿ ಬೇರೆ ಬೇರೆ ವಿಧಾನದ ಲೆಟರ್ಗಳನ್ನೆಲ್ಲ ನೋಡ್ಬೋದು ನೀವು. ನಿಮಗೆ ಸಿಲೆಬಸ್ನಲ್ಲಿ ಇರೋದು ಯಾವುದಂದರೆ ತೇರಿ ಲೆಟರ್ ಮೇಲೆ ತೇರಿ ಬರೆಯೋ ಕ್ವಶನ್ ಕೇಳಿದರೆ ಬಿಸ್ನೆಸ್ ಲೆಟರ್, ಆಫಿಷಿಯಲ್ ಲೆಟರ್. ನಿಮಗೆ ರಿಯಲ್ ಆಗಿ ಪತ್ರವನ್ನೇ ಬರೆಯೋದಕ್ಕೆ ಹೇಳಿದರೆ, ನಿಮಗೆ ಪತ್ರವನ್ನೇ ಬರೆಯೋದಕ್ಕೆ ಹೇಳಿದರೆ ಕಂಪ್ಲೇಂಟ್ ಲೆಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ವಾಟರ್ ಬೋರ್ಡ್ಗೆ ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್, ರೋಡ್ ಟ್ರಾನ್ಸ್ಪೋರ್ಟೇಷನ್ PWD ಡಿಪಾರ್ಟ್ಮೆಂಟಿಗೆ ರೋಡ್ ಬಗ್ಗೆ ಸಮಸ್ಯೆಯನ್ನು ಕೇಳಿ. ಈ ರೀತಿಯಾದಂಥ ಸಮಸ್ಯೆಗೆ ಪತ್ರ ಬರೆಯೋ ಪತ್ರವೇ ನಿಮಗಿರುತ್ತೆ. ಉಳಿದಿದ್ದು ಯಾವುದು ನಿಮ್ಮ ಸಿಲೆಬಸ್ ಅಲ್ಲ. ಗ್ರಾಮರ್ BA BSc BSW ಎಲ್ಲರಿಗೂ ಕೂಡ ಪತ್ರ ಬರೆಯೋದಿರುತ್ತೆ. ಅವ್ರಿಗೆ ಇರುವಂಥ ಸಿಲೆಬಸ್ಸು ಕೂಡ ಟೆಕ್ಸ್ಟ್ ಬುಕ್ ಒಂದೇ ಮಾಡಿರ್ತಾರೆ ಅವರು. ಆದ್ದರಿಂದ ನಿಮಗೆ ಭಾಳಷ್ಟು ಎಕ್ಸಾಂಪಲ್ಸು ಲೆಟರ್ ರೈಟಿಂಗ್ನಲ್ಲಿ ನಿಮಗೆ ಓದುವಾಗ ಗ್ರಾಮರ್ನಲ್ಲಿ ನೋಟ್ಸ್ನಲ್ಲಿ ಸಿಗುತ್ತೆ. ಆದರೆ ನಿಮ್ಮ ಸಿಲೆಬಸ್ ಅದು ಇಷ್ಟು ಅಲ್ಲ. ಕೇವಲ ಕಾಮರ್ಸ್ ಸಿಲೆಬಸ್ ಅಷ್ಟೇ. ಎಷ್ಟಂದರೆ ಒಂದು ಬಿಸ್ನೆಸ್ ಆಫಿಷಿಯಲ್ ಲೆಟರ್, ಅದರಲ್ಲಿನೇ ಯಾವುದು ಲೆಟರ್ ಬರುತ್ತೆ ಪೇಪರ್ನಲ್ಲಿ ಅಂತಂದರೆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಕೇಳಿಕೊಂಡು ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಪತ್ರ ಬರೆಯೋ ಲೆಟರ್ ಇರುತ್ತೆ. ಲೆಟರ್ ರೈಟಿಂಗ್ಗೆ ಒಂದು ಪ್ರಶ್ನೆ ನೋಟ್ ಮೇಕಿಂಗ್ನಲ್ಲಿ ಏನು ಬರುತ್ತೆ, ಬಿಸ್ನೆಸ್ ಲೆಟರ್ ಅಥವಾ ಆಫಿಷಿಯಲ್ ಲೆಟರ್ನ ಫಾರ್ಮೆಟ್ ಪ್ರೊಫಾರ್ಮಾ ಬರೀರಿ ಅಂತ ಇರುತ್ತೆ. ಫಾರ್ಮೆಟ್ನ ಬರೆಯೋದನ್ನ ನೋಡೋಣ. ಮೊದಲಿಗೆ ಅರ್ಥವನ್ನು ನೀವು ಬರೀಬೇಕಾಗುತ್ತೆ. ಎ ಲೆಟರ್ ದ್ಯಾಟ್ ಯೂಸ್ಡ್ ಆರ್ ರೋಟ್ ಫಾರ್ ದ ಪರ್ಪಸ್ ಆಫ್ ಎ ಬಿಸ್ನೆಸ್ ಆಕ್ಟಿವಿಟಿ ಇಸ್ ನೌನ್ ಆಸ್ ಬಿಸ್ನೆಸ್ ಆರ್ ಆಫಿಷಿಯಲ್ ಲೆಟರ್. ನಿಮ್ಮ ವ್ಯವಹಾರದ ಉದ್ದೇಶದಿಂದ, ವ್ಯವಹಾರ ಚಟುವಟಿಕೆ ಉದ್ದೇಶದಿಂದ ನೀವು ಪತ್ರವನ್ನು ಬರೆದ್ರೆ ಅದನ್ನು ಬಿಸ್ನೆಸ್ ಪತ್ರ ಅಥವಾ ಆಫಿಷಿಯಲ್ ಪತ್ರ ಅಂತ ಕರಿತೀವಿ, ಕಚೇರಿ ಪತ್ರ ಅಂತ ಕರಿತೀವಿ. ರೈಟಿಂಗ್ ಫಾರ್ಮೆಟ್ ಏನಿರುತ್ತೆ, ಮೊದಲು ನೀವು ಹೆಡ್ಡಿಂಗ್ ಆರ್ ರೈಟರ್ಸ್ ಅಡ್ರೆಸ್, ಯಾರು ಪತ್ರ ಬರಿತಾ ಇದ್ದಾರೆ ಅವ್ರ ಹೆಸರನ್ನು ಬರೀತಾರೆ, ಅದನ್ನು ಹೆಡ್ಡಿಂಗ್ ಆಗಿ ಕೂಡ ಕೆಲವೊಂದಿಷ್ಟು ಕಡೆ ಬಳಸ್ತಾರೆ. ಬಿಸ್ನೆಸ್ ಹೌಸಸ್ ಯೂಸಸ್ ದೇರ್ ನೇಮ್ ಆ್ಯಂಡ್ ಅಡ್ರೆಸ್ ಡೀಟೇಲ್ಸ್ ಫಾರ್ ದ ಆನ್ ದ ಟಾಪ್ ಆಫ್ ದ ಲೆಟರ್. ಪತ್ರದ ಪೂರ್ತಿಯಾದ ಮೇಲ್ಗಡೆ ಮೊದಲನೇ ಭಾಗ ಅದು ಏನಾಗಿರುತ್ತೆ ಅಂದರೆ ಬಿಸ್ನೆಸ್ ಓನರ್ನ ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಅದನ್ನೇ ನಾವು ಹೆಡ್ಡಿಂಗ್ ಅಥವಾ ರೈಟರ್ಸ್ ಅಡ್ರೆಸ್ ಅಂತ ಕರಿತೀವಿ. ಉದಾಹರಣೆಗೀಗ ABC ಕಂಪ್ನಿ ವಿದ್ಯಾನಗರ್ ಹುಬ್ಳಿ, ಕಾಂಟ್ಯಾಕ್ಟ್ ನಂಬರ್, ಈ ರೀತಿಯಾದಂಥ ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಎರಡನೇದು ನೋಡೋಣ. ಸೆಕೆಂಡ್ ಫಾರ್ಮೆಟ್ ಯಾವ್ದು ಬರುತ್ತೆ ಅಂದರೆ ಡೇಟ್ ಬರುತ್ತೆ. ವೆನ್ ಲೆಟರ್ ಈಸ್ ರಿಟರ್ನ್ ದಟ್ ಡೇಟ್ ಡಾಟಾ ರಿಕಾರ್ಡೆಡ್ ಆನ್ ದ ಟಾಪ್ ಸೈಡ್ ಆಫ್ ದ ಲೆಟರ್. ಯಾವತ್ತು ಪತ್ರವನ್ನು ಬರೀತಾರೆ ಅವತ್ತಿನ ಡೇಟ್ನ ಮೆನ್ಷನ್ ಮಾಡಬೇಕು. ಇದು ರೂಲ್ಸ್ ಇರುತ್ತೆ. ಯಾವತ್ತು ಪತ್ರ ತಯಾರಾಗಿರುತ್ತೆ ಅವತ್ತು ಪತ್ರದ ಡೇಟ್ನ ನಾವು ಬರೀಬೇಕು. ಅದನ್ನು ಎಲ್ಲಿ, ರೈಟ್ ಸೈಡು ಟಾಪ್ನಲ್ಲಿ. ರಿಸಿಪೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್, ಯಾರ್ದು ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್, ಯಾರಿಗೆ ನಾವು ಪತ್ರವನ್ನು ಕಳಿಸ್ತಾ ಇದ್ದೀವಿ, ಫ್ರಮ್ ಆಯಿತು, ಈಗ ಡೇಟ್ ಆಯಿತು. ನೆಕ್ಸ್ಟು ಟು, ಯಾರಿಗೆ ನಾವು ಪತ್ರವನ್ನು ಕಳಿಸ್ತಾ ಇದ್ದೀವಿ, ಯಾರಿಗೆ ಪತ್ರ ಹೋಗಬೇಕು, ಅವ್ರದ್ದು ಡೀಟೇಲ್ಸ್ನ ಬರೀಬೇಕು, ಅಡ್ರೆಸ್ ಡೀಟೇಲ್ಸ್ನ. ದ ರಿಸಿಪೆಂಟ್ಸ್ ಫುಲ್ ನೇಮ್, ಅವರ ಪೂರ್ತಿ ಹೆಸರು, ಜಾಬ್ ಟೈಟಲ್, ಏನು ಕೆಲಸ ಮಾಡ್ತಾರೆ, ಪ್ಲೇಸ್, ಯಾವ ಊರು, ಅದೇ ರೀತಿಯಾಗಿ ಅವ್ರದ್ದು ಅಡ್ರೆಸ್, ಎಲ್ಲ ಪೂರ್ತಿಯಾದ ಏರಿಯಾ ಹೌಸ್ ನಂಬರ್ ಇವನ್ನೆಲ್ಲ ಮೆನ್ಷನ್ ಮಾಡಬೇಕು, ಪತ್ರ ತಲುಪಬೇಕಲ್ಲ. ಆದ್ದರಿಂದ ಇನ್ನು ನಾಲ್ಕನೇದ್ದು ಇದಕ್ಕೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಶೋಕ್ ಠಾಕೂರ್, ಮಾರ್ಕೆಟ್ ರೋಡ್ ನಿಯರ್ ಹನುಮಾನ್ ಟೆಂಪಲ್, ಹುಬ್ಳಿ. ನೆಕ್ಸ್ಟು ಸಬ್ಜೆಕ್ಟ್ ನೋಡೋಣ. 1 ಸೆಂಟೆನ್ಸ್ ಲೈನ್ ರೀಪ್ರೆಸೆಂಟ್ ಲೈಕ್ ಎ ಟಾಪಿಕ್ ಆಫ್ ದ ಲೆಟರ್. ಸಬ್ಜೆಕ್ಟ್ ಅಂದರೆ ಏನು, ನಾವು ಬರೀಬೇಕಾಗಿರುವಂಥ ಪತ್ರವನ್ನು ಒಂದು ವಾಕ್ಯದಲ್ಲಿ ಅರ್ಥಪೂರ್ಣವಾಗಿ ತಿಳಿಸುವಂತೆ ಬರೆಯುವಂಥ ವಾಕ್ಯವನ್ನೇ ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ಗೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಪ್ಲೇಸಿಂಗ್ ಆರ್ಡರ್ ಆಫ್ ಬುಕ್, ಪುಸ್ತಕಗಳ ಆರ್ಡರ್ನ ಕೊಡ್ತಾ ಇದ್ದೀವಿ ಅಂತ ಒಂದು ವಾಕ್ಯದಲ್ಲಿ ನಾನು ಸಬ್ಜೆಕ್ಟ್ನ ತಿಳಿಸ್ತಾ ಇದ್ದೀನಿ. ಬಾಡಿ ಆಫ್ ಲೆಟರ್, ಎಕ್ಸ್ಪ್ಲನೇಷನ್, ಲೆಟರ್ದು ಇಟ್ಸ್ ಅ ಫುಲ್ ಡೀಟೇಲ್ಸ್ ಆರ್ ರೀಸನ್ ಆಫ್ ದ ಲೆಟರ್. ನಾವು ಬರೆದಿರುವಂಥ ಲೆಟರ್ನ ರೀಸನ್ ಮತ್ತು ಫುಲ್ ಡೀಟೇಲ್ಸ್ನ ಬರೆಯೋದೇ ಬಾಡಿ ಆಫ್ ದ
ದ ಲೆಟರ್ ಆಗಿರುತ್ತೆ. ಇನ್ನು ಕ್ಲೋಸಿಂಗ್ ಸ್ಟೇಟ್ಮೆಂಟ್, ದ ಇನ್ಫಾರ್ಮೇಷನ್ ದ್ಯಾಟ್ ಶೋಸ್ ಆ್ಯಕ್ಷನ್ಸ್ ನೀಡೆಡ್ ವಾಟ್ ಟು ಡೂ ಇನ್ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಏನು ಮಾಡಬೇಕಿನ್ನ, ಸೊ ಅದರ ಬಗ್ಗೆ ತಿಳಿಸುವಂಥ ವಾಕ್ಯವೇ ಅದಕ್ಕೆ ಏನಂತ ಕರಿತೀವಿ ನಾವು ಕ್ಲೋಸಿಂಗ್ ಸ್ಟೇಟ್ಮೆಂಟ್. ಒಂದು ಉದಾಹರಣೆಯನ್ನು ತೊಗೊಂಡಿದ್ದೀನಿ ಇಲ್ಲಿ, ಕೈಂಡ್ಲಿ ರಿಪ್ಲೈ ವಿದಿನ್ 2 days. ಈ ರೀತಿಯಾದ ವಾಕ್ಯಗಳು ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ, ಎ ಪೊಲೈಟ್ ಸೈನ್ ಆಫ್. ಸೊ ಒಂದು ಧನ್ಯವಾದಗಳನ್ನ ತಿಳಿಸೋದನ್ನು ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಪೊಲೈಟ್ ಸೈನ್ ಆಫ್ ಅಂತ ಕರಿತೀವಿ. ಉದಾಹರಣೆ ತೊಗೊಂಡಿದ್ದೀನಿ ಇಲ್ಲಿ, ಯುವರ್ಸ್ ಫೇತ್ಫುಲಿ, ಯುವರ್ಸ್ ಸಿನ್ಸಿಯರ್ಲಿ, ಈ ರೀತಿಯಾಗಿ ಬಳಸೋದು. ಇನ್ನು ಲಾಸ್ಟ್ ಆಗಿ ಸಿಗ್ನೇಚರ್, ಇಟ್ ಈಸ್ ಅ ಡಿಜಿಟಲ್ ಆರ್ ಫಿಸಿಕಲ್ ಸಿಗ್ನೇಚರ್ ದ್ಯಾಟ್ ಸ್ಟೇಟ್ಸ್ ಲೆಟರ್ ಈಸ್ ಲೀಗಲ್ ಆರ್ ರೆಸ್ಪಾನ್ಸಿಬಲ್. ಈ ಪತ್ರ ಲೀಗಲ್ ಆಗಿದೆ, ಈ ಪತ್ರ ರೆಸ್ಪಾನ್ಸಿಬಲ್ ಆಗಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಒಂದು ಡಿಜಿಟಲ್ ಸಿಗ್ನೇಚರ್ ಅಥವಾ ಫಿಸಿಕಲ್ ಸಿಗ್ನೇಚರ್ ಮಾಡೋದನ್ನು ನಾವು ಸಿಗ್ನೇಚರ್ ಅಂತ ಕರಿತೀವಿ. ಸೊ ಇದು 5 ಮಾರ್ಕ್ಸ್ಗೆ ಲೆಟರ್ ಬಗ್ಗೆ ಥಿಯರಿ. ಫಾರ್ಮ್ಯಾಟ್ ಬರೀರಿ ಅಂತಂದಾಗ ಈ ರೀತಿ ಫಾರ್ಮ್ಯಾಟ್ ಬರೀಬೇಕು. ಬರೀ ಫ್ರಾಮ್ ಡೇಟ್ ಟು ಅಂತ ಬರೆದ್ರೆ ಅದು ಫಾರ್ಮ್ಯಾಟ್ ಅಲ್ಲ. ಈ ರೀತಿ ಬರೆದ್ರೆ ಅದು ಕೀ ಆನ್ಸರ್ಸ್ ಹೀಗೆ ಇರುತ್ತೆ ಯೂನಿವರ್ಸಿಟಿದು. ಹೀಗೆ ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇನ್ನು ಫಾರ್ಮ್ಯಾಟ್ ಆಫ್ ದ ಲೆಟರ್, ಫ್ರಾಮ್ ಡೇಟ್ ಟು, ಸಬ್ಜೆಕ್ಟ್ ಡಿಯರ್ ಸರ್ ಮೇಡಮ್, ಬಾಡಿ ಆಫ್ ದ ಲೆಟರ್ ಥ್ಯಾಂಕಿಂಗ್ ಯು, ಯುವರ್ಸ್ ಫೇತ್ಫುಲಿ, ಸಿಗ್ನೇಚರ್. ಇದು ಲೆಟರ್ ಬರೆಯೋದಕ್ಕೋಸ್ಕರ ಯೂಸ್ ಮಾಡಬೇಕು. ಉತ್ತರವನ್ನು ಫಾರ್ಮ್ಯಾಟ್ ಕೇಳಿದಾಗ ಇದನ್ನು ಬರಿಬಾರ್ದು. ನಾ ಈಗ ಮೊದಲು ಹೇಳಿದ್ನಲ್ಲ ಅದನ್ನು ವಿವರಿಸಬೇಕು. ಸೊ ಒಂದು ಉದಾಹರಣೆನ ತೊಗೊಂಡಿದ್ದೀನಿ ಇಲ್ಲಿ ನಾನು, ರೈಟ್ ಎ ಲೆಟರ್ ಟು ಎಲೆಕ್ಟ್ರಿಸಿಟಿ ಬೋರ್ಡ್ ಕಂಪ್ಲೇನಿಂಗ್ ಫೇಲ್ಯೂರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಯುವರ್ ಏರಿಯಾ. ಇದೇ ರೀತಿಯಾಗಿ ಸಮಸ್ಯೆ ನಿಮಗೆ ಕೊಡ್ತಾರೆ. ಅಂದರೆ ಎಲೆಕ್ಟ್ರಿಸಿಟಿ ಬಿಟ್ಟು ಬೇರೆ ಸಮಸ್ಯೆ ಬರ್ಬೋದು ಅಷ್ಟೇ ಚೇಂಜಸ್ ಅಂದರೆ, ಆದರೆ ನಿಮಗಿರೋದು ಕಂಪ್ಲೇಂಟ್ ಲೆಟರೇ ಇರುತ್ತೆ. ಸೊ ಅದಕ್ಕೆ ಉತ್ತರವನ್ನು ಹೇಗೆ ಬರಿಬೇಕು ಅಂತ ನೋಡೋಣ. ಕೆಲವೊಂದಿಷ್ಟು ಬೇರೆ ಬೇರೆ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಲೆಟರ್ ರೈಟಿಂಗ್ ಹೇಗಿರುತ್ತೆ ಅಂದರೆ, ಮೊದಲು ಫ್ರಾಮ್ ಅನ್ನೋ ಶಬ್ದನ ಆ್ಯಕ್ಚುಲಾಗಿ ಬರಿಬಾರ್ದು, ಡೈರೆಕ್ಟಾಗಿ ಫ್ರಾಮ್ ಅಡ್ರೆಸ್ನ ಬರಿಬೇಕು ನೀವು. ವಿಜಯ್, ವಿದ್ಯಾನಗರ್, ಹುಬ್ಳಿ, ಈ ರೀತಿಯಾಗಿ ಶಾರ್ಟ್ಕಟ್. ನೆಕ್ಸ್ಟು ಡೇಟ್ ಬರಿಬೇಕು. ಡೇಟ್ ಅನ್ನೋ ಶಬ್ದವನ್ನು ಬರಿಬಾರ್ದು, ನೇರವಾಗಿ ಡೇಟ್ ಬರಿಬೇಕು. 18th December 2025. ಟು ಅಡ್ರೆಸ್ನ ಬರಿಬೇಕು. ದ ಚೇರ್ಮನ್, ಹೆಸ್ಕಾಮ್, ಹುಬ್ಳಿ. ಟು ಅಡ್ರೆಸ್ಸು ಟು ಅಂತ ಹಾಕಿನೇ ಬರಿಬೇಕು. ಫ್ರಾಮ್ ಡೇಟ್ ಅಷ್ಟೇ ಬಳಸಬಾರ್ದು. ನಾ ಅರ್ಥ ಮಾಡಿಸೋದಕ್ಕೋಸ್ಕರ ಬರ್ಕೊಂಡಿದ್ದೀನಿ. ಈ ಫ್ರಾಮ್ನ ಬರಿಬಾರ್ದು, ಈ ಡೇಟ್ನ ಬರಿಬಾರ್ದು. ಟು ಬರೆದು ಟು ಅಡ್ರೆಸ್ಸು. ನೆಕ್ಸ್ಟು ಟು ಅಡ್ರೆಸ್ ಆದ ನಂತರ ಸಬ್ಜೆಕ್ಟ್ ಬರಬೇಕು. ನಾ ಏನು ಬರೆದಿದ್ದೀನಿ ಸಬ್ಜೆಕ್ಟ್ ಡಿಟ್ಟು ಅದನ್ನೇ ನೆನ್ಪಿಟ್ಕೊಳ್ಳಿ. ಅಲ್ಲಿ ಡ್ಯಾಶ್ ಇಟ್ಟರು ಅಲ್ಲಿ ಕೊಟ್ಟಿರೋಂಥ ಕ್ವಶನ್ನ ಪ್ಯಾಟರ್ನ ಟಾಪಿಕ್ನ ಬರೀರಿ. ಈಗ ರಿಕ್ವೆಸ್ಟಿಂಗ್ ಟು ಡೂ ಎಲೆಕ್ಟ್ರಿಸಿಟಿ ರಿಪೇರ್ ಇನ್ ಯುವರ್ ಏರಿಯಾ, ರಿಕ್ವೆಸ್ಟಿಂಗ್ ಟು ಡೂ ರೋಡ್ ರಿಪೇರ್ ಇನ್ ಯುವರ್ ಏರಿಯಾ, ಸೊ ರಿಕ್ವೆಸ್ಟಿಂಗ್ ಟು ಡೂ ವಾಟರ್ ಸಪ್ಲೈ ಇನ್ ಯುವರ್ ಏರಿಯಾ. ಈ ರೀತಿಯಾಗಿ ಇದೇ ಇರಲಿ ವಾಕ್ಯ. ಅಲ್ಲಿ ಪ್ರಾಬ್ಲಮ್ ಏನಿದೆ ಅದನ್ನಷ್ಟು ಬರೆದ್ರೆ ಸಾಕು. ಡಿಯರ್ ಸರ್ ಮೇಡಮ್ ಇದು ಫಿಕ್ಸ್ ಬರೀಬೇಕು. ನಾವು ಕೊಟ್ಟಿರೋಂಥ ಈ ಪ್ಯಾರಾಗ್ರಾಫ್ ಅಕ್ಯುರೇಟ್ ಇದನ್ನೇ ಬರೀರಿ, ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಅಲ್ಲಿ ಡ್ಯಾಶ್ ಇಟ್ಟು ಅಲ್ಲಿ ಸಮಸ್ಯೆಯನ್ನು ಹಾಕಿ. ಐ ಆಮ್ ವಿಜಯ್, ರೆಸಿಡೆಂಟ್ ಆಫ್ ವಿದ್ಯಾನಗರ್, ಹುಬ್ಳಿ. ಐ ಆಮ್ ಸಾರಿ ಟು ಇನ್ಫಾರ್ಮ್ ಯು ದ್ಯಾಟ್, ಅಲ್ಲಿ ಡ್ಯಾಶ್ ಇದ್ದಲ್ಲಿ ವಿ ಹ್ಯಾವ್ ಫೇಸಿಂಗ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್. ಈ ರೀತಿಯಾಗಿ ಎಲೆಕ್ಟ್ರಿಸಿಟಿ ಫೇಲ್ಸ್ ಎವ್ರಿ ಆಫನ್ ಇನ್ ಅವರ್ ಏರಿಯಾ. ದ ಪೀಪಲ್ ಆಫ್ಟರ್ ಅವರ್ people of our area struggling from this problem since 5 days. I believe after receiving this letter you will find a off solution for our problem. Kindly take necessary steps to resolve the problem as soon as possible. ಈ ರೀತಿಯಾಗಿ ಬರೆದು ಥ್ಯಾಂಕಿಂಗ್ ಯು, ಯುವರ್ಸ್ ಫೇತ್ಫುಲಿ, ವಿಜಯ್. ಇದು ಲೆಟರ್ನ ಫಾರ್ಮ್ಯಾಟ್, ಲೆಟರ್ನ ಉತ್ತರ. ಇದನ್ನೇ ಅಕ್ಯುರೇಟಾಗಿ ನೀವು ನೆನ್ಪಿಟ್ಕೋಬೋದು. ನಿಮ್ಗೆ ಯಾವ ರೀತಿ ಪತ್ರ ಬರುತ್ತೆ ಅಂತ ಹೇಳಿದೆ, ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರೊಂದಿಗೆ ಸಿಗೋಣ. ಧನ್ಯವಾದಗಳು.